ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ಇದೊಂದು 20 ಎಕರೆ ಫಾರ್ಮ್ ಹೌಸ್. ಈಗ ತೋರಿಸೋದ್ನೆಲ್ಲ ಆ ಥರ ರೋಡ್ ಇದೆ. ನಂಜನಗೂಡು ಟೌನಿಂದ 15 ಕಿಲೋಮೀಟರ್ ಡಿಸ್ಟೆನ್ಸ್. ಒಂದು ಅಮೇರಿಕಾ ಸ್ಟೈಲಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಫುಲ್ ಮರಗಳೆಲ್ಲ ಹಾಕಿ ಡೆವಲಪ್ ಮಾಡಿದ್ದಾರೆ. ಮಧ್ಯದಲ್ಲಿ ರೋಡ್ಸ್ ಮಾಡಿದ್ದಾರೆ. ನೋಡಿ, ಇದೊಂದು ಮನೆ. ಒಳಗಡೆ ನಾನು ವಿಡಿಯೋ ಮಾಡಿಲ್ಲ. ನಾಡಿದ್ರಲ್ಲಿ ಬೀಗ ಇರಲಿಲ್ಲ. ನಾಡಿದ್ರಲ್ಲಿ ಹೋಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಬೇಕಾದ್ರೆ. ನೋಡಿ, ಮನೆ ಸುತ್ತ ಈ ಥರ ಗಾರ್ಡನ್ ಇದೆ. ಇದರಲ್ಲಿ ತೆಂಗು, ಅಡಿಕೆ, ಮಾವು, ಸಪೋಟ ಈ ಥರದ್ದೆಲ್ಲ ಸುಮಾರೊಂದು 15 ವೆರೈಟೀಸ್ ಟ್ರೀಸ್ ಹಾಕಿದ್ದಾರೆ. ಈ ಮನೆ ಅಮೇರಿಕನ್ ಸ್ಟೈಲಲ್ಲಿ ಕಟ್ಟಿರೋದು. ಮಧ್ಯದಲ್ಲಿ ಈ ತೊಟ್ಟಿ ಮನೆ ಇರುತ್ತಲ್ಲ, ಹಳೆ ಕಾಲದ್ದು, ಆ ಟೈಪಲ್ಲಿ. ಇದು RCC ಮನೆ ಇದು. ಆದರೆ ಆ ಟೈಪಲ್ಲಿ ಮಾಡಿದ್ದಾರೆ. ಮಧ್ಯದಲ್ಲಿ ಗಾಳಿ ಬೆಳಕು ಪ್ರತಿಯೊಂದು ಬರಬೇಕು, ಮತ್ತು ಮಳೆ ಬಂದರೆ ಬೀಳಬೇಕು ಕೆಳಗಡೆ, ಆ ರೀತಿ ಮಧ್ಯದಲ್ಲಿ ಮಾಡಿದ್ದಾರೆ. ಮತ್ತು ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಒಂದು ಬಾವಿನೂ ಇದೆ ಇದರಲ್ಲಿ. 4 ಬೋರ್ವೆಲ್ ಇದೆ. 4 ಬೋರ್ವೆಲ್, ಬಾವಿ, ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಕಡೆನೂ. ಬಾವಿ ನೀರು ಯೂಸ್ ಮಾಡ್ತಾಯಿಲ್ಲ, ಬೋರ್ವೆಲ್ದೇ ಸಾಕಾಗ್ತಾಯಿದೆ ಅವರಿಗೆ. ಮನೆ ಹೈಟಲ್ಲಿ ಕಟ್ಟಿದ್ದಾರೆ. ಸೊ ಈ ಥರ ಸುತ್ತ ಗಾರ್ಡನ್ ಕಾಣ್ತಾ ಇದೆ ನೋಡಿ. ದನದ ಕೊಟ್ಟಿಗೆನೂ ಇದೆ ಇದರಲ್ಲಿ. ಸುಮಾರು ಕುರಿ, ಆಡು ಇದೆಲ್ಲ ಸಾಕೋದು ಶೆಡ್ಡು ಮಾಡಿದ್ದಾರೆ. ಕೆಲವು ಟೀಕ್ ಮರನೂ ಇದೆ ನೋಡಿ. ಇಷ್ಟೊಂದು ದಪ್ಪ ಟೀಕ್ ಇದೆ ನೋಡಿ. ನೋಡಿ, ಈ ಕಡೆ ಎಲ್ಲ ತೆಂಗು, ಒಂದು ಕಡೆ ಅಡಿಕೆ ಜಾಸ್ತಿ ಇದೆ, ಒಂದು ಕಡೆ ಮಾವು ಜಾಸ್ತಿ ಇದೆ, ಒಂದು ಕಡೆ ಸಪೋಟ ಜಾಸ್ತಿ ಇದೆ. ಈ ಥರದ್ದು ಡಿವೈಡ್ ಮಾಡಿದ್ದಾರೆ. ಒಂದೊಂದು ವೆರೈಟಿ ಒಂದೊಂದು ಎಕರೆಯಲ್ಲಿ ಹಾಕಿದ್ದಾರೆ. ನೋಡಿ, ಸುತ್ತ ಈ ಥರ ಗಾರ್ಡನ್ ಇರೋದು. ಟೋಟಲ್ 20 ಎಕರೆ ಇದೆ. ಮನೆ ಹೆಂಗಿದೆ, ಮನೆ ಸುತ್ತ ಎಲ್ಲ ಇದೇ ಥರ ಗಾರ್ಡನ್ ಇದೆ. ನೋಡಿ, ಇದು ಬಾವಿಗೆ ಸುತ್ತ ಗ್ರಿಲ್ ಮಾಡಿದ್ದಾರೆ. ಯಾಕೆ ಯಾರಾದರೂ ಬಿದ್ದುಬಿಡ್ತಾರೆ ಅಂತ ಅಂದ್ಬಿಟ್ಟು. ನೋಡಿ, ಬಾವಿ ಇದು. ನೀರಿದೆ ಇಲ್ಲಿ, ಆ್ಯಕ್ಚುಲಿ ನೀರು